ಎಲ್ರಿಗೂ ನಮಸ್ಕಾರ. ತುಂಬ ರುಚಿಯಾಗಿ ಬಾಯಿಗೆ ರುಚಿ ಕೊಡುವಂಥ ಒಂದು ಹುರುಳಿಕಾಳು ಚಟ್ನಿನ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಯಾವಾಗಲೂ ಒಂದೇ ರೀತಿ ಸಾಂಬಾರು ತಿಂದು ಬಾಯಿ ರುಚಿ ಕೆಟ್ಟಿರುತ್ತಲ್ವ, ಹಾಗೂ ಒಂದು ಸಾರಿ ಈ ರೀತಿ ನೀವು ಹುರುಳಿಕಾಳು ಚಟ್ನಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಅದು ನಾನು ಮಾಡಿ ತೋರಿಸಿರೋ ರೀತಿ ನೀವು ಮಾಡಿ ನೋಡಿ ಒಂದು ಸಾರಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ಈಗ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಈಗ ಪಾತ್ರೆ ಬಿಸಿಯಾಗಿದೆ. ಈ ಪಾತ್ರೆಗೆ ನಾನು ಒಂದು 100 ಗ್ರಾಮ್ ಅಷ್ಟು ಹುರುಳಿಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನಾವು ಯಾವ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೋತೀವಲ್ಲೋ ಹುರುಳಿಕಾಳು ಅಷ್ಟು ರುಚಿ ಬರುತ್ತೆ ನಮಗೆ ಚಟ್ನಿ ಮಾಡೋವಾಗ. ನೋಡಿ, ಇಲ್ಲಿ ತೋರಿಸ್ತಾ ಇರೋ ರೀತಿ ಈ ಥರ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಂಪಾದಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಇದ್ದಾಗಲೇ ನಾವು ಹುರುಳಿಕಾಳನ್ನ ಚಟ್ನಿಗೆ ಹಾಕ್ಕೊಳ್ಳೋದ್ರಿಂದ ಅಷ್ಟು ರುಚಿ ಬರೋದಿಲ್ಲ. ಈಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ಈಗಾಗಲೇ ನಾವು ಹುರಿದಿಟ್ಕೊಂಡಿರೋಂಥ ಹುರುಳಿಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ 2 ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಒಣಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇದ್ರ ಜೊತೆಗೆ ಒಂದು ಸಣ್ಣ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸಾಂಬಾರು ಈರುಳ್ಳಿನ ಬಳಸ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಬಳಸೋದ್ರಿಂದ ತುಂಬ ರುಚಿ ಬರ್ತದೆ ಈ ಚಟ್ನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಹಿಡಿಯಷ್ಟು ನಾನು ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಒಣ ಕೊಬ್ಬರಿ ಇಷ್ಟ ಇಲ್ಲ ಅಂತಂದರೆ ಹಸಿ ಕೊಬ್ಬರಿನಾದರೂ ಹಾಕ್ಕೋಬೋದು. ಈಗ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಕೊಬ್ಬರಿ ಬಳಸೋದಕ್ಕಿಂತ ಒಣ ಕೊಬ್ಬರಿ ಬಳಸಿ ಈ ಚಟ್ನಿ ತುಂಬ ಟೇಸ್ಟ್ ಬರುತ್ತೆ. ಈಗ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ನೀರಲ್ಲಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ಚಟ್ನಿ ರುಬ್ಬಬೇಕಾದ್ರೆ ಬೇಗ ಮೆತ್ತಕ್ಕಾಗುತ್ತೆ. ಈಗ ಈ ಚಟ್ನಿ ರುಬ್ಬೋದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿಗೆ ಮಾಡ್ಕೊಂಬರೋಣ. ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದೊಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಟ್ನಿ ಸ್ವಲ್ಪ ಗಟ್ಟಿ ಇದೆ. ಇಷ್ಟು ಗಟ್ಟಿ ಇದ್ದರೆ ಇದಷ್ಟು ಚೆನ್ನಾಗಿರೋದಿಲ್ಲ. ಇದಕ್ಕೆ ಒಂದು ಅರ್ಧ ಲೋಟ ಮತ್ತೆ ನೀರನ್ನು ಸೇರಿಸ್ಕೊಂಡು ಒಂದು ಚಟ್ನಿ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ತೋರಿಸ್ತಾ ಇರೋ ರೀತಿ ಈ ರೀತಿ ನನಗೆ ಇಷ್ಟು ಗಟ್ಟಿ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ನೀರಾಗಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ಇಲ್ಲಿ ನಿಮಗೆ ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪು ಹಾಕ್ಕೋಬೋದು. ಇದ್ರ ಜೊತೆಗೆ ನಾನು ಅರ್ಧ ಕಪ್ಪಷ್ಟು ಸಾಂಬಾರು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಅನ್ನ ತಿನ್ನಬೇಕಾದ್ರೆ ಈ ಈರುಳ್ಳಿ ಜೊತೆ ಸಿಕ್ಕಿದ್ರೆ ಒಳ್ಳೆ ರುಚಿ ಬರುತ್ತೆ. ಹಾಗೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ 1 ಸ್ಪೂನು ಎಣ್ಣೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೀಗಾಗಲೇ ಮಾಡಿಟ್ಟಿದ್ದೀವಲ್ವ ಆ ಚಟ್ನಿಗೆ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇಲ್ಲಿ ಸಾಸಿವೆ ಬೇಕಂದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ನಾನು ಸಾಸಿವೆ ಹಾಕ್ಕೊಂಡಿಲ್ಲ. ಈಗ ಈ ಒಗ್ಗರಣೆನ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ತುಂಬ ಟೇಸ್ಟಾಗಿ ರೆಡಿ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.